ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕುಮಟಾ ಘಟಕದಿಂದ ಪಟ್ಟಣದ ಕಮಲಾಬಾಳಿಗ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆ ಅರ್ಥಪೂರ್ಣವಾಗಿ ನಡೆಯಿತು. ಇಬ್ಬರು ದಕ್ಷ ಪೊಲೀಸ್ ಅಧಿಕಾರಿಗಳಿಗೆ ಸನ್ಮಾನ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಬಿಎಡ್ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸುವ ಮೂಲಕ ಎಲ್ಲರ ಪ್ರಶಂಸೆಗೂ ಕಾರ್ಯಕ್ರಮ ಪಾತ್ರವಾಯಿತು. ಕುಮಟಾದ ಕಮಲಾಬಾಳಿಗ ಶಿಕ್ಷಣ ಮಹಾವಿದ್ಯಾಲಯದ ಸಹಕಾರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕುಮಟಾ ಘಟಕ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಪತ್ರಕರ್ತರು ವಸ್ತುನಿಷ್ಠ ವರದಿಗಳನ್ನು ಮಾಡುವ ಮೂಲಕ ಸಮಾಜದಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುವ ಕಾರ್ಯ ಮಾಡುತ್ತಿರುವುದು ಪ್ರಶಂಸನೀಯ. ಜನಪ್ರತಿನಿಧಿಗಳು ಮಾಡಿದ ಒಳ್ಳೆಯ ಕೆಲಸವನ್ನು ಕೂಡ ಸಮಾಜಕ್ಕೆ ತಿಳಿಸುವ ಕಾರ್ಯ ಮಾಡಬೇಕು. ಇಬ್ಬರು ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಸನ್ಮಾನಿಸಿರುವುದು ಖುಷಿ ತಂದಿದೆ. ಮುಂದಿನ ದಿನಗಳಲ್ಲಿ ಇತರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಕೂಡ ಗುರುತಿಸಿ ಸನ್ಮಾನಿಸುವ ಕಾರ್ಯ ಮಾಡುವಂತೆ ಸಲಹೆ ನೀಡಿದರು. ಮೊಟ್ಟಮೊದಲನೇದಾಗಿ ಪೊಲೀಸ್ ಇಲಾಖೆಯ ಮುಖ್ಯಸ್ಥರನ್ನ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕರೆದಿದ್ದು ನನಗೆ ಬಹಳ ಖುಷಿ ಇದೆ. ಯಾಕೆಂತ ಹೇಳಿದ್ರೆ ಹೀಗಾಗಿ ಅವರಿಗೆ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದು ಬಹಳ ಒಳ್ಳೆಯ ಕಾರ್ಯಕ್ರಮ ಅನ್ನುವಂಥದ್ದನ್ನು, ಅದರ ಜೊತೆಗೆ 2 CPIರನ್ನು ನೀವು ಸನ್ಮಾನವನ್ನು ಮಾಡಿದ್ದೀರಿ. ಪತ್ರಕರ್ತರ ದಿನಾಚರಣೆ ಪ್ರತಿ ವರ್ಷವೂ ನೀವು ಆಚರಣೆಯನ್ನು ಮಾಡ್ತೀರಿ, ಬಿಡ್ತೀರಿ, ಬಿಡಬಾರ್ದು ಅನ್ನುವಂಥದ್ದನ್ನು ಇವತ್ತು ಒಂದು ಇಬ್ಬರಿಗೆ ಸನ್ಮಾನ ಮಾಡಿದ್ದೀರಿ. ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನಮ್ಮೂರಲ್ಲಿ ಯಾರು ಏನು ಹೇಗಿದ್ದಾರೆ, ಬೇರೆ ಬೇರೆ ಸೇವೆ ಮಾಡ್ತಾ ಇದ್ದಂಥವರನ್ನು ಅವರಲ್ಲೂ ಸನ್ಮಾನವನ್ನು ನೀವು ಮಾಡುವಂಥದ್ದು ಮುಂದಿನ ದಿವಸದಲ್ಲಿ ಮಾಡಬೇಕು ಎನ್ನುವಂಥದ್ದನ್ನು, ಮತ್ತು ಪತ್ರಕರ್ತರು ಹೇಗಿರಬೇಕು ಅನ್ನುವಂಥದ್ದನ್ನು ನಾನೇ ನಿಮ್ಗೆ ಹೇಳಬೇಕಾಗಿಲ್ಲ. ನೀವು ಭಾಳ ಹುಷಾರಿದ್ದೀರಿ, ಭಾಳ ಚುರುಕಾಗಿದ್ದೀರಿ. ಆದರೆ ಕೆಲವಷ್ಟು ಸಂದರ್ಭದಲ್ಲಿ ಪತ್ರಕರ್ತರ ವಾಕ್ಯಗಳು ಬಂದರೆ ಬಹುಶಃ ಒಳ್ಳೆಯದು ಆಗ್ತದೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಇದೆ. ಪತ್ರಕರ್ತರ ಬಗ್ಗೆ ಒಂದು ಮಾತು ಏನು ಹೇಳೋದು ಅಂತ ಹೇಳಿದರೆ, ನಾವು ನಮ್ಮ ವಿರುದ್ಧ ಬಂದವಾಗ ಉದಾಹರಣೆಗೆ ಇಬ್ಬರು ದಕ್ಷ ಪೊಲೀಸ್ ಅಧಿಕಾರಿ ಸಿರಿಸಿ ಸಿಪಿಐ ಇಸಿ ಸಂಪತ್ ಮತ್ತು ಗೋಕರ್ಣ ಪೊಲೀಸ್ ನಿರೀಕ್ಷಕ ಶ್ರೀಧರ್ SR ಅವರನ್ನ ಸನ್ಮಾನಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ MN ಅವರು, ಪತ್ರಕರ್ತರ ಮತ್ತು ಪೊಲೀಸ್ ಇಲಾಖೆ ನಡುವೆ ಸೌಹಾರ್ದಯುತ ಸಂಬಂಧ ಇದೆ. ನಮ್ಮ ಇಲಾಖೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಇಬ್ಬರು ಅಧಿಕಾರಿಗಳನ್ನು ಸನ್ಮಾನಿಸಿರುವುದು ಸ್ವಾಗತಾರ್ಹ. ಪತ್ರಕರ್ತರು ಸಮಾಜವನ್ನು ತಿದ್ದುವ ಜೊತೆಗೆ ಕಾನೂನು ಸುರಕ್ಷತೆ ಮತ್ತು ಇಲಾಖೆಯಿಂದ ನಡೆಯುವ ಜಾಗೃತಿ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುತ್ತಿದ್ದಾರೆ. ಹೀಗೆ ಸಮಾಜಮುಖಿ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗುವಂತೆ ಕರೆ ನೀಡಿದರು. ಇವತ್ತಿನ ದಿವಸ ಮುಖ್ಯವಾಗಿ ಹೇಳಬೇಕಂದ್ರೆ ಪತ್ರಿಕೆ ಅನ್ನೋದು ಇಸ್ ಬೇಸಿಕಲಿ ಎಲ್ಲರೂ ಹೇಳ್ತಾರೆ ಏನಂದ್ರೆ ಇದು 4th ಪಿಲ್ಲರ್ ಆಫ್ ಡೆಮೋಕ್ರಸಿ, ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಇದು ಕಾಮನ್ ಆಗಿ ಎಲ್ಲರೂ ಕೇಳ್ತಾ ಬರ್ತೀವಿ, 4th ಪಿಲ್ಲರ್ ಆಫ್ ಡೆಮೋಕ್ರಸಿ. ಹಾಗಿರ್ಬೇಕಾದ್ರೆ ಅದು ಪಿಲ್ಲರ್ ಅಂತ ಹೇಳ್ಬೇಕಾದ್ರೆ ಅದು ಎಷ್ಟು ಪ್ರಜಾಪ್ರಭುತ್ವನ ಮುಂದೆ ತಗೊಂಡು ಹೋಗುತ್ತೆ ಅನ್ನೋದು ಕೂಡ ಇದೆ. ಅಂದ್ರೆ ಇವಾಗ ಅದು ಸ್ಟ್ಯಾಟಿಕ್ ಅಲ್ಲ, ಅಂದ್ರೆ ಒಂದೇ ತರ ಸಮಾಜ ಇರಬೇಕು ಅನ್ನೋದಲ್ಲ. ಅದೇ ತರ ಸಮಾಜದಲ್ಲಿ ಏನೇನು ನಡೆಯುತ್ತೆ ಅದರಲ್ಲಿ ಘಟನೆಗಳಿರ್ಬೋದು, ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಯಾವುದೇ ವಿಷಯಗಳಲ್ಲಿ ಇದ್ರೂ ಕೂಡ ಇದು ಅಧಿಕಾರಿಗಳಿಗೂ ಸರಿ, ಸರ್ಕಾರಕ್ಕೂ ಸರಿ, ಜನರಿಗೂ ಸರಿ, ಎಲ್ಲರಿಗೂ ತಲುಪಿಸೋದು ಪತ್ರಿಕೆ ಮಾಧ್ಯಮದ ಮೂಲಕ ಮಾತ್ರ. ಲೇಟ್ ಆಯ್ತು ಅಂದ್ರೆ ನಾವು UPSC ಓದ್ಬೇಕಾದ್ರೆ ಹಿಂದೂ ಪೇಪರ್ ನಮ್ಗೆ ಸಿಗ್ಬೇಕು ಅಂದ್ರೆ ನಾವು ಜಾಸ್ತಿ ಹಿಂದೂ ನ್ಯೂಸ್ ಪೇಪರ್ ಓದ್ತಾ ಇದ್ರಿ ಅವಾಗ ಒಂದು ಕಾಲದಲ್ಲಿ. ಅವಾಗ UPSC ಬರಿಬೇಕಾದ್ರೆ ನಮ್ಗೆ 9 ಗಂಟೆ ಆಯ್ತು ಅಂದ್ರೆ ಪೇಪರ್ ಸಿಗೋದಿಲ್ಲ, ಕಷ್ಟ ಆಗೋದು, ಹುಡ್ಕೊಂಡು ಹೋಗ್ಬೇಕು ಬೇರೆ ಕಡೆ ಎಲ್ಲಾದ್ರೂ ಇನ್ ಕೇಸ್ ಮಿಸ್ ಆಯ್ತು ಅಂದ್ರೆ. ಅದಾದ್ಮೇಲೆ ಸ್ಲೋ ಆಗಿ ಇಂಡಸ್ಟ್ರಿ ಕೂಡ ಹಂಗೆ ಕಮರ್ಷಿಯಲೈಸ್ ಆಯ್ತು. ಸೊ ಅವಾಗ ಹೆಚ್ಚಿಗೆ ಸರ್ಕ್ಯುಲೇಷನ್ ಕೂಡ ಬಿಲ್ಡ್ ಆಯ್ತು. ಹಂಗೆ ಎಂಟೈರ್ ಪ್ರೆಸ್ ಇಂಡಸ್ಟ್ರಿ ಕೂಡ ಬದಲಾವಣೆ ಆಗ್ತಾ ಬಂತು. ಸರ್ಕ್ಯುಲೇಷನ್ ನಾನು ಯಾಕೆ ಎವಲ್ಯೂಷನ್ ಆಫ್ ದ ಪ್ರೆಸ್ ಅಂಡ್ ಮೀಡಿಯಾ ಹೇಳ್ತಾ ಇದ್ದೀನಿ ಅಂದ್ರೆ, ಅದರಲ್ಲಿ ಕುಮಟಾ ಕೂಡ ಸರಿ, ಸಿರಿಸಿ ಇರ್ಬೋದು, ಈ ಎಂಟೈರ್ ಉತ್ತರ ಕನ್ನಡ ಕೂಡ ಆ ಪ್ರೋಗ್ರೆಸ್ ಫೇಸ್ ಅಲ್ಲಿ ಅದು ಭಾಗ ಆಗಿರುತ್ತೆ. ಅಷ್ಟು ಬೇಗ ಅಡಾಪ್ಟ್ ಆಗಲ್ಲ ಚೇಂಜಸ್ಗೆ, ತುಂಬಾ ಸಮಯ ತಗೊಳುತ್ತೆ. ಒಂದು ಜನರೇಷನ್ ಚೇಂಜ್ ಆಗ್ಬೇಕು, ಬದಲಾವಣೆ ಆಗ್ಬೇಕು ಎಂಟೈರ್ ಅದನ್ನ ಇದು. ಬಟ್ ಆದ್ರೆ ಪತ್ರಕರ್ತರಲ್ಲಿ ಆಯಾ ಸಮಯಕ್ಕೆ ತುಂಬಾನೇ ಅವ್ರು ಬೇಗ ಬದಲಾವಣೆ ಆಗ್ತಾ ಬಂದಿದ್ದಾರೆ. ಅಂದ್ರೆ ಅದ್ರ ಜೊತೆಗೆ ಅವರು ಜರ್ನಲಿಸಮ್ ವ್ಯಾಲ್ಯೂಸ್ ಅಂಡ್ ಎಥಿಕ್ಸ್ ಇದೆ ಅಲ್ಲ, ಅದನ್ನು ಮೇಂಟೈನ್ ಮಾಡ್ಕೊಂಡು ಬರೋದು ಅವ್ರದಲ್ಲಿ ನಾವು ಕಂಡುಕೊಳ್ಬಹುದು. ಎಸ್ಪೆಷಲಿ ನಾವು ಇಲ್ಲಿ ಉತ್ತರ ಕನ್ನಡದಲ್ಲಿ ನೋಡಿರೋದ್ರಲ್ಲಿ ಎಲ್ಲ ಪತ್ರಕರ್ತರಲ್ಲಿ ಯಾವಾಗಲೂ ಮಾತಾಡಬೇಕಾದ್ರೆ ಅವ್ರು ಹೇಳ್ತಾರೆ, ದೇ ಆಲ್ವೇಸ್ ಸಿ ದ ಗುಡ್ ಇನ್ ಪೀಪಲ್.
ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಪ್ರಸಕ್ತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮಗಳ ಪಾತ್ರ ಮತ್ತು ಜವಾಬ್ದಾರಿ ಎಂಬ ವಿಷಯದ ಬಗ್ಗೆ ಹಮ್ಮಿಕೊಂಡ ಪ್ರಬಂಧ ಸ್ಪರ್ಧೆಯಲ್ಲಿ ಬಿಎಡ್ ವಿದ್ಯಾರ್ಥಿಗಳಾದ ಕುಮಾರ ವಿ ಶಾನ್ಬಾಗ್, ಚೇತನಾ ವಿ ನಾಯ್ಕ್ ಪ್ರಥಮ ಸ್ಥಾನ, ಹನಿಯಾ ಶೇಖ್, ಅಶ್ವಿನಿ ಬಿ ದ್ವಿತೀಯ ಸ್ಥಾನ, ನಾಗಶ್ರೀ ರೋಹಿದಾಸ್ ನಾಯ್ಕ್, ರಕ್ಷಿತಾ ಎಂ ಬೆಂಡಿಗೇರಿ ತೃತೀಯ ಸ್ಥಾನ ಪಡೆದರು. ಸಮಾಧಾನಕರ ಬಹುಮಾನವನ್ನು ಗಣೇಶ ಗಣಪತಿ ನಾಯ್ಕ್, ಸುಮಾ ಎಚ್ ನಾಯ್ಕ್ ಮತ್ತು ಪವಿತ್ರ ಶಿವಗೊಂಡ ಪಡೆದರು. ವಿಜೇತ ವಿದ್ಯಾರ್ಥಿಗಳಿಗೆ ಅತಿಥಿಗಳು ನಗದು ಬಹುಮಾನ ಮತ್ತು ಟ್ರೋಫಿ ನೀಡಿ ಪ್ರೋತ್ಸಾಹಿಸಿದರು. ಬಹುಮಾನ ವಿತರಣೆಯನ್ನು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಶರ್ಮಾ ನಡೆಸಿಕೊಟ್ಟರು. ಸ್ಪರ್ಧೆಯ ನಿರ್ಣಾಯಕರಾಗಿ ನಿವೃತ್ತ ಡಿಡಿಪಿಐ ಸಿಎಸ್ ನಾಯ್ಕ್, ಹಿರಿಯ ಉಪನ್ಯಾಸಕ ಉಮೇಶ್ ನಾಯ್ಕ್ ಮತ್ತು ಪ್ರಾಂಶುಪಾಲೆ ಪ್ರೀತಿ ಭಂಡಾರ್ಕರ್ ಕಾರ್ಯನಿರ್ವಹಿಸಿದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಷ್ಮಾ ರಾಜಗೋಪಾಲ ರೆಡ್ಡಿ ಮಾತನಾಡಿ, ಪತ್ರಕರ್ತರು ಮತ್ತು ಜನಪ್ರತಿನಿಧಿಗಳು ಒಟ್ಟುಗೂಡಿ ಕೆಲಸ ಮಾಡಬೇಕು. ಇದರಿಂದ ಸಮಾಜದಲ್ಲಿ ಸೌಹಾರ್ದಯುತ ವಾತಾವರಣ ಬೆಳೆಯುವ ಜೊತೆಗೆ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಕುಮಟಾ ಪತ್ರಕರ್ತರ ಕಾರ್ಯವೈಖರಿ ಬಗ್ಗೆ ತಮಗೆ ಹೆಮ್ಮೆ ಇದೆ. ಅವರ ಜೊತೆಗೆ ನಾನು ಬೆಂಬಲವಾಗಿರುತ್ತೇನೆ ಎಂದರು. ಯಾವಾಗಲೂ ಸುಮಾರು ಇಲ್ಲಿ ಅಂತ ನಾನು ಹೇಳ್ತಾ ಇಲ್ಲ, ಕೆಲವು ಕಡೆ ಪತ್ರಿಕೆಯವರು, ಮೀಡಿಯಾದವರು ಕಮರ್ಷಿಯಲ್ ಕಡೆನೂ ಕಮರ್ಷಿಯಲ್ ಆಗಿದ್ದಾರೆ. ಆದರೆ ನಾನು ನನ್ನ ಜಿಲ್ಲೆ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಜಿಲ್ಲೆಯವರು ತುಂಬ ಪಾಪದವರು ಅಂತ ಅನಿಸುತ್ತದೆ ನನಗೆ. ನಮ್ಮ ಜಿಲ್ಲೆಯವರು ತುಂಬ ಸೂಕ್ಷ್ಮ ಜನ. ನಮ್ಮ ಜಿಲ್ಲೆಯವರಿಗೆ ಎಲ್ಲ ಗೊತ್ತಿರುತ್ತೆ, ಆದರೆ ಅದನ್ನು ಪತ್ರಿಕೆಯಲ್ಲಿ ಬರೀತಾರೆ ಹೋದರು. ಆದರೆ ತಮ್ಮ ಜೀವನದಲ್ಲಿ ತುಂಬ ನೋವು ಕಷ್ಟಗಳನ್ನ ಅನುಭವಿಸಿ ಚಿಕ್ಕದಾಗಿ ಪೇಪರ್ಗಳಲ್ಲಿ ಆ್ಯಡ್ಗಳನ್ನ ಕೊಟ್ಕೊಂಡು ತುಂಬಾ ಚಿಕ್ಕದಾಗಿ ಅವರು ಇನ್ನೂ ಮೇಲ್ ಬರ್ತಾ ಇದ್ದಾರೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಗೋಕರ್ಣ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಧರ್ ಎಸ್ಆರ್ ಅವರು, ಸಮಾಜದಲ್ಲಿ ಪತ್ರಕರ್ತರಿಗೆ ಗುರುತರ ಜವಾಬ್ದಾರಿ ಇದೆ. ದಶಕಗಳ ಹಿಂದೆ ಸುದ್ದಿಗಳಲ್ಲಿ ಪ್ರಮಾದ ಎದುರಾಗುವ ಸಂದರ್ಭಗಳಿತ್ತು. ಈಗಿನ ಆತುರದ ಮಾಧ್ಯಮಗಳ ಶೈಲಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಸುದ್ದಿ ಮಾಡುವ ಮೂಲಕ ತಮ್ಮ ಹೊಣೆಗಾರಿಕೆಯನ್ನ ನಿಭಾಯಿಸಬೇಕು. ನನ್ನನ್ನು ಗುರುತಿಸಿ ಸನ್ಮಾನಿಸಿದ್ದಕ್ಕೆ ಧನ್ಯವಾದ ಸಲ್ಲಿಸಿದರು. ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪತ್ರಿಕಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಮೊಟ್ಟ ಮೊದಲಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಪತ್ರಿಕಾ ರಂಗ ಎಷ್ಟು ಮಹತ್ವದ್ದು ಈ ಸಮಾಜದಲ್ಲಿ ಅಂತಂದರೆ, ಪತ್ರಿಕಾ ರಂಗ ಸಮಾಜದ ಒಂದು ಪಂಚೇಂದ್ರಿಯ ರೀತಿಯಲ್ಲಿ ಕೆಲಸ ಮಾಡ್ತದೆ. ನಮ್ಮ ದೇಹದಲ್ಲಿ ಹೇಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಪಂಚೇಂದ್ರಿಯಗಳಾಗಿ ಕೆಲಸ ಮಾಡ್ತದೋ, ಹಾಗೆ ಸಮಾಜದ ಪಂಚೇಂದ್ರಿಯ ಆಗಿ ಪತ್ರಕರ್ತರು ಕೆಲಸ ಮಾಡ್ತಾರೆ. ಸಮಾಜದಲ್ಲಿ ಏನು ಆಗುಹೋಗುಗಳು ನಡೀತದೆ ಅಂತ ಅದ್ರ ಮೇಲೆ ನಿಗಾ ಇಡ್ತಾರೆ, ಪಂಚೇಂದ್ರಿಯಗಳ ರೀತಿಯಲ್ಲಿ ನಿಗಾ ಇಡ್ತಾರೆ. ಏನು ವಿಶೇಷತೆ ಇದ್ರೆ ಅದ್ರ ಮೇಲೆ ಬೆಳಕು ಚೆಲ್ಲಿ ಸುದ್ದಿ ಮಾಡ್ತಾರೆ. ಯಾವುದೇ ಸಮಾಜದ ಅಂಕು ತಪ್ಪುಗಳಿದ್ರೆ ಅದರ ಮೇಲೆ ಬೆಳಕು ಚೆಲ್ಲಿ ಅದನ್ನ ತಿದ್ದುವಂತಹ ಕೆಲಸ ಮಾಡುವಂಥದ್ದು. ಎಲ್ಲಿ ಸಮಸ್ಯೆಗಳಿದೆ ಅದನ್ನ ಎಲ್ಲ ಅಂಗಗಳಿಗೆ, ನಮ್ಮ ಪ್ರಜಾಪ್ರಭುತ್ವದ 3 ಅಂಗಗಳ ಗಮನಕ್ಕೆ ತಂದು ಅದನ್ನು ಪರಿಹರಿಸುವಲ್ಲಿ ಕೆಲಸ ಮಾಡ್ತಾರೆ. ಈ ಪೊಲೀಸ್ ಮತ್ತೆ ಪತ್ರಿಕಾ ರಂಗದ ಪತ್ರಕರ್ತರ ಅವಿನಾಭಾವ ಸಂಬಂಧ ಇದೆ ಎರಡರ ನಡುವೆ. ನಾವು ಕಾನೂನು ಅರಿವು ಮೂಡಿಸುವಂತ ಕೆಲಸ ಮಾಡ್ತೇವೆ, ಅಪರಾಧ ತಡೆಗಟ್ಟುವಂತ ಕೆಲಸ ಮಾಡ್ತೇವೆ, ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಿರ್ತೇವೆ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಮತ್ತೆ ಸಂಚಾರ ಸುವ್ಯವಸ್ಥೆಯನ್ನು ಕಾಪಾಡುವಂತ ಕೆಲಸ ಮಾಡ್ತಿರ್ತೇವೆ. ಇದಕ್ಕೆ ಪ್ರಮುಖವಾದ ಕೊಡುಗೆ ಪತ್ರಕರ್ತರದಾಗಿರ್ತದೆ. ಕಾಲೇಜು ಪ್ರಾಂಶುಪಾಲೆ ಡಾಕ್ಟರ್ ಪ್ರೀತಿ ಭಂಡಾರ್ಕರ್ ಮಾತನಾಡಿ, ಪತ್ರಿಕಾ ದಿನಾಚರಣೆಯ ನಿಮಿತ್ತ ನಮ್ಮ ಕಾಲೇಜಿನಲ್ಲಿ ಪ್ರಬಂಧ ಸ್ಪರ್ಧೆ ನಡೆಸಿ ವಿಜೇತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿರುವುದು ಖುಷಿಯ ಸಂಗತಿ. ಪತ್ರಕರ್ತರ ಮೇಲಿರುವ ಗುರುತರ ಜವಾಬ್ದಾರಿಯ ಬಗ್ಗೆ ತಿಳಿಸಿದರು. ಇವತ್ತು ಈ ಪತ್ರಕರ್ತರ ಸಂಘದ ಬಗ್ಗೆ ನನಗೆ ಬಹಳ ಖುಷಿಯಾಗಿದೆ. ಒಂದು ವಿಷಯ ಅಂತ ಹೇಳಿದ್ರೆ, ನಾನು ಅತ್ಯಂತ ಗೌರವ ಕೊಡುವಂತಹ ಯೂನಿಫಾರ್ಮ್ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್, ಅಲ್ಲಿ ಅನಿಷ್ಟ ಪೊಲೀಸ್ ನಿರೀಕ್ಷಕರಾದಂಥ ಇಬ್ಬರನ್ನು ಸನ್ಮಾನಿಸಿದ್ರು. ಈಗೆಲ್ಲ ಈ ನಿಮ್ಮ ಪತ್ರಿಕಾ ದಿನಾಚರಣೆ ಅಂತ ಹೇಳಿದ್ರೆ, ಆ ದಿನಾಚರಣೆ ಅಂದರು ಒಬ್ಬ ಒಳ್ಳೆ ಪತ್ರಕರ್ತರನ್ನೇ ಸನ್ಮಾನಿಸ್ತೀರಿ ಅಂದ್ಕೊಂಡಿದ್ದೆ ನಾನು. ಯಾಕಂದರೆ ಎಲ್ಲ ದಿನಾಚರಣೆಗಳು ಹಾಗೆ ಆಗಿಬಿಟ್ಟಿದ್ದಾರೆ. ಈಗ ನಮ್ಮ ಶಿಕ್ಷಕ ದಿನಾಚರಣೆ ಶಿಕ್ಷಕರೇ ಶಿಕ್ಷಕರನ್ನು ಸನ್ಮಾನಿಸ್ಕೊಳ್ತಾರೆ. ಮಹಿಳಾ ದಿನಾಚರಣೆ ಮಹಿಳೆಯರೇ ಇರ್ತಾರೆ, ಮಹಿಳೆಯರಿಗೆ ಸನ್ಮಾನ ಮಾಡಿ ಅತಿಥಿಗಳು ಮಹಿಳೆಯರೇ. ಮೀಟಿಂಗ್ನಲ್ಲಿ ಹೇಳ್ತೀನಿ, ಇಲ್ಲ ಮಹಿಳೆಯರಿಗೆ ಕರೆಸುವ ಅಂತ ಹೇಳಿ. ನಾನು ಯಾವಾಗಲೂ ಹೇಳಿಲ್ಲ, ಪುರುಷರು ಯಾರಾದರೂ ಒಳ್ಳೆಯವರು ಬರಲಿ ನಮ್ಗೆ ಹೊಗಳಿ ಅಂತ ಹೇಳಿ. ಮಹಿಳೆಯರು ಹಾಗೆ ಹೀಗೆ ಶಕ್ತಿ ಸಾಮರ್ಥ್ಯ ಹೊಗಳಿ ಅಂತ ಹೇಳಬೇಡ, ಮಹಿಳೆಯರೇ ಏನು ಪ್ರಯೋಜನ ಅಲ್ಲ, ನಮ್ಮ ಹಿಂದೆ ಅವರ ಶಕ್ತಿ.
ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ನರಸಿಂಹ ಅಡಿ ಮಾತನಾಡಿ, ಪ್ರಸ್ತುತ ವಿದ್ಯಮಾನಗಳು ಮತ್ತು ಪತ್ರಕರ್ತರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ವಿವರವಾಗಿ ತಿಳಿಸಿದರು. ನಿಷ್ಠುರವಾಗಿ ನಾವು ನಿಷ್ಠುರತೆಯನ್ನು ಅನುಭವಿಸೋದು. ಎಷ್ಟೇ ಒಳ್ಳೆಯದಾಗಿ ಬರೆದರೂ ಕೂಡ ಪತ್ರಕರ್ತ ಅವರ ಪರವಾಗಿ ಬರೆದಾಗ ಮಾತ್ರ ಅವರ ನೆಚ್ಚಿನವನಾಗ್ತಾನೆ, ಇಲ್ಲವಾದರೆ ಅವನ ಮೇಲೆ ಇಲ್ಲದ ಗೂಬೆಗಳು ಬರ್ತವೆ. ಸಾಮಾನ್ಯವಾಗಿ ಈಗ ಕೇಳಿಬರ್ತಾ ಇರೋದು ಪತ್ರಕರ್ತರ ಮೇಲೆ ಒಂದಿಷ್ಟು ಆರೋಪಗಳು. ಅದಕ್ಕೆ ಕಾರಣ ನಾನು ದೀಪಕ್ ಸರ್ ಹತ್ರ ಮಾತಾಡ್ತಾ ಇದ್ದೆ. ಯಾವುದೇ ಮಾಹಿತಿ ಕೇಳೋದು ಈಗ ನೈಜವಾದ ಪತ್ರಕರ್ತನಿಗೆ ಸಮಸ್ಯೆ ಆಗಿದೆ. ಇಲಾಖೆಗಳಲ್ಲಿರಲಿ ಅಥವಾ ಬೇರೆ ಯಾರ ಹತ್ರ ಇರಲಿ, ದೈನಂದಿನ ದಿನಗಳಲ್ಲಿ ಬೇಕಾಗುವಂತಹ ಯಾವುದೇ ಮಾಹಿತಿಗಳನ್ನು ನಾವು ಕೇಳಿದ್ರೆ ಅದು ಸಾಮಾಜಿಕ ಜಾಲತಾಣಗಳ ಕೆಲವರ ಒಂದು ಕಾರ್ಯಚಟುವಟಿಕೆಯಿಂದಾಗಿ ನೈಜ ಪತ್ರಕರ್ತನು ಆರೋಪವನ್ನು ಎದುರಿಸುವ ಪರಿಸ್ಥಿತಿ ಬಂದಿದೆ. ಅವ್ರು ಯಾರೋ ಮಾಡೋ ತಮ್ಮ ವೈಯಕ್ತಿಕ ಲಾಭಕ್ಕಾಗಿನ ಕೆಲಸಕ್ಕೆ ನಾವು ದೈನಿಕ ಕೆಲಸಕ್ಕೋಸ್ಕರ, ಸಮಾಜಕ್ಕೋಸ್ಕರ, ವ್ಯವಸ್ಥೆಯಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ಲಿಕ್ಕೆ ಹೋದಾಗ ಸಮಸ್ಯೆ ಎದುರಿಸಬೇಕಾಗಿದೆ. ಇನ್ನೂ ಒಂದು ವಿಷಯ ಅಂತಂದ್ರೆ, ಈ ಸಾಮಾಜಿಕ ಜಾಲತಾಣ ಹೇಗೆ ನಾವು ಎಲ್ಲೋ ಒಂದು ಕಂಡಿತು ಅಂತೇಳಿ ಆ ವಿಷಯವನ್ನು ಹಂಚಿಕೊಳ್ಳೋದು ಬಹಳ ಕಷ್ಟ. ಅದನ್ನು ಮಾಡಬೇಕಾದ್ರೆ 10 ಸಲ ವಿಚಾರ ಮಾಡಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನ್ಸಾರ್ ಶೇಖ್ ಮಾತನಾಡಿ, ಪತ್ರಿಕೆಗಳ ಇತಿಹಾಸ, ನಡೆದು ಬಂದ ಹಾದಿಗಳ ಬಗ್ಗೆ ಮಾತನಾಡುವ ಜೊತೆಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ಪತ್ರಕರ್ತರು ಸಮಾಜದ ಕೊಂಡಿಯಂತೆ ಕಾರ್ಯನಿರ್ವಹಿಸಬೇಕಾಗಿದೆ ಎಂದರು. ಮಾಧ್ಯಮ ಇದು ಇಂದಿನ ಸೃಷ್ಟಿಯಲ್ಲ. 6ನೇ ಶತಮಾನದಿಂದ ಪತ್ರಿಕೆಗಳು ಬೆಳೆದು ಬಂದಿವೆ. ವಿಶ್ವದ ಅನೇಕ ದೇಶಗಳಲ್ಲಿ ಕ್ರಾಂತಿಯನ್ನು ಉಂಟಾಕಿ ಆ ದೇಶದ ಪ್ರಜೆಗಳಿಗೆ ನ್ಯಾಯ ದೊರಕಿಸಿಕೊಟ್ಟಂಥ ಪತ್ರಿಕಾ ರಂಗ ಇದು. ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕೆ ಪೂರ್ವದಲ್ಲಿ ಹಾಗೆ ಸ್ವಾತಂತ್ರ್ಯದ ನಂತರ ಹಲವು ಪತ್ರಿಕೆಗಳು ನಮ್ಮ ಸ್ವಾತಂತ್ರ್ಯ ಕೊಡಿಸಲಿಕ್ಕೆ ಏನೋ ಪ್ರಯತ್ನ ಪಟ್ಟವು. ಆ ನಂತರ ಸ್ವಾತಂತ್ರ್ಯದ ನಂತರ ದೇಶದ ಅಭಿವೃದ್ಧಿ ಮತ್ತು ಪ್ರಜೆಗಳಿಗೆ ಸಿಗಬೇಕಾದಂಥ ನ್ಯಾಯಗಳನ್ನು ದೊರಕಿಸಿಕೊಡುವಲ್ಲಿ ಪತ್ರಿಕೆಗಳು ಮಹತ್ವದ ಪಾತ್ರವನ್ನು ನಿರ್ವಹಿಸಿವೆ. ಪತ್ರಿಕಾ ರಂಗ ನಮ್ಮ ಸಂವಿಧಾನದ 4ನೇ ಅಂಗ ಅಂತಾರೆ. ನಿಜವಾಗಲೂ ಅಂಬೇಡ್ಕರ್ ಅವರು ಒಬ್ಬ ಸಮರ್ಥ ಪತ್ರಕರ್ತರು. ಪತ್ರಿಕೆಯಲ್ಲಿ ಏನಿದೆ, ಪತ್ರಿಕೆ ಮಹತ್ವ ಏನು, ಪತ್ರಿಕೆಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ಮನಗಂಡಿದ್ದರು. ಹಾಗಾಗಿ ಸಂವಿಧಾನದಲ್ಲಿ ಪತ್ರಿಕಾ ರಂಗಕ್ಕೆ ಒಂದು ವಿಶೇಷ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ಹಿರಿಯ ಉಪನ್ಯಾಸಕ ಉಮೇಶ್ ನಾಯಕ್ ವೇದಿಕೆಯಲ್ಲಿದ್ದರು. ಬಿಎಡ್ ವಿದ್ಯಾರ್ಥಿನಿ ಮಹಿಮಾ ಸಂಗಡಿಗರು ಪ್ರಾರ್ಥಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಚರಣ್ ನಾಯ್ಕ್ ಸ್ವಾಗತಿಸಿದರು. ಹಿರಿಯ ಪತ್ರಕರ್ತ ಎಂಜಿ ನಾಯ್ಕ್ ಪ್ರಾಸ್ತಾವಿಸಿದರು. ವಿದ್ಯಾರ್ಥಿ ಗಣೇಶ್ ನಾಯ್ಕ್ ನಿರೂಪಿಸಿದರು. ಖಜಾಂಚಿ ಗಣೇಶ್ ಜೋಶಿ ಮತ್ತು ಸದಸ್ಯ ಜೀವನ್ ನಾಯ್ಕ್ ಸನ್ಮಾನ ಪತ್ರ ಓದಿದರು. ಸುಧೀರ್ ಕಡ್ನೀರ್ ವಂದಿಸಿದರು. ಉಪಾಧ್ಯಕ್ಷ ರಾಘವೇಂದ್ರ ದಿವಾಕರ್, ಪತ್ರಕರ್ತರು, ಸಂಘದ ಸದಸ್ಯರು ಸಹಕರಿಸಿದರು. ಹೊನ್ನಾವರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಪಿ ಮೆಸ್ತಾ, ಜಿಲ್ಲಾ ಉಪಾಧ್ಯಕ್ಷ ಮಾರುತಿ ನಾಯ್ಕ್ ಇದ್ದರು. ಕುಮಟಾದ ಖ್ಯಾತ ಉದ್ಯಮಿಗಳಾದ ಹನುಮಂತು ಬೆಣ್ಣೆ ಗ್ರೂಪ್ಸ್ನವರು ವಿದ್ಯಾರ್ಥಿಗಳಿಗೆ ತಂಪು ಪಾನೀಯ ಹಾಗೂ ಸಿಹಿ ತಿಂಡಿ ವಿತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಸಹಕರಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.